ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಸತಿ ಶಾಲೆಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಶಾಲೆಯಲ್ಲಿ ವಿದ್ಯಾರ್ಥಿ ಈಗ ಸಾವನ್ನಪ್ಪಿರುವುದು ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. 6ನೇ ತರಗತಿ ಓದ್ತಾ ಇದ್ದ ಇವನು ಗುರುಕಿರಣ್ ಈಗ ಮೃತಪಟ್ಟಿದ್ದಾನೆ. ಕಾಡೇರಪ್ಪನಹಳ್ಳಿಯ ಸ್ಟರ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆ ಇದು. ಯಲಹಂಕ ತಾಲೂಕಿನ ಸುಬೇದಾರ್ ಪಾಳ್ಯದ ರಾಘವೇಂದ್ರ ಅನ್ನೂರ್ ಮಗ ಇವನು. ಮಗನನ್ನು ಕಳೆದುಕೊಂಡಂಥ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಏನಾಯ್ತು ಹಾಗಾದರೆ ಇವನಿಗೆ? ಯಾಕೆ ಈ ರೀತಿಯಾಗಿ ಡೆತ್ ಆಗಿದ್ದಾನೆ? ಹಲವು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ. ಪೋಷಕರ ಆಕ್ರಂದನ ಸ್ಥಳದಲ್ಲಿ ಮುಗಿಲು ಮುಟ್ಟಿದೆ. ಯಲಹಂಕ ತಾಲೂಕಿನ ಸುಬೇದಾರ್ ಪಾಳ್ಯದಲ್ಲಿ ಆಗಿರುವಂಥ ಒಂದು ಘಟನೆ ಇದು. ಇಂದು ಬೆಳಗ್ಗೆ ಮಗನಿಗೆ ಹುಷಾರಿಲ್ಲ ಬನ್ನಿ ಅಂತ ಪೋಷಕರು ಕರೆ ಬಂದಿರುತ್ತೆ. ಆಸ್ಪತ್ರೆಗೆ ಕರೆದುಕೊಂಡು ಬಂದಿರೋದಾಗಿ ವಸತಿ ಶಾಲೆ ಶಿಕ್ಷಕರು ಕಾಲ್ ಮಾಡ್ತಾರೆ. ಪೋಷಕರು ಆಸ್ಪತ್ರೆಗೆ ಬರುವಷ್ಟರಲ್ಲೇ ವಿದ್ಯಾರ್ಥಿ ಗುರುಕಿರಣ್ ಸಾವನ್ನಪ್ಪಿಟ್ಟಿರ್ತಾನೆ. ಶಿಕ್ಷಕರಿಂದ ಹಾಗಾದ್ರೆ ಇಲ್ಲಿ ಹಲ್ಲೆ ಆಯ್ತಾ ಅಥವಾ ಹೆಚ್ಚು ಒತ್ತಡ ಏನಾದರೂ ಹಾಕಿದ್ರಾ? ಈ ರೀತಿ ಆರೋಪ ಕೇಳಿ ಬರ್ತಾ ಇದೆ. ಆಸ್ಪತ್ರೆ ಬಳಿ ಮಗನ ಸಾವು ಕಂಡು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ ತನಿಖೆ ಆಗಬೇಕು. ಮರಣೋತ್ತರ ಪರೀಕ್ಷೆ ಬರಲಿ. ಹೊಡೆದಿದ್ದಾರಾ ಅಥವಾ ಹಲ್ಲೆ ಮಾಡಿದಾರಾ ಎಲ್ಲೋ ಗೊತ್ತಾಗುತ್ತೆ. ಗುರುಕಿರಣ್ ಪಾಪ ಚೆನ್ನಾಗಿ ಓದ್ತಿದ್ದ ಹುಡುಗ ಅವನು. ಯಾಕೆ ಹಿಂಗಾಯಿತು ಗೊತ್ತಿಲ್ಲ. ಜ್ವರ ಬಂದಿತ್ತು ಅಂತಂದರೆ ಹೆಂಗೆ ಏಕಾಏಕಿ ಜ್ವರ? ಆರಾಮಾಗಿದ್ದೆ ರೀ ಅವ್ರ ಅಪ್ಪ ಅಮ್ಮನ ಜೊತೆ ಫೋನಲ್ಲಿ ಮಾತಾಡುವಾಗ. ಏಕಾಏಕಿ ಇವ್ರು ಫೋನ್ ಮಾಡಿ ಜ್ವರ ಬಂದಿದೆ ಬನ್ನಿ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಸಾಗಿಸ್ತಾ ಇದ್ದು ಅಲ್ಲೇ ಸೀರಿಯಸ್ ಆಗಿತ್ತು ಅಂತ ಅನ್ಸುತ್ತೆ ಅವನಿಗೆ. ಬಟ್ ಇದಕ್ಕೀಗ ತನಿಖೆಯಿಂದ ಉತ್ತರ ಸಿಗಬೇಕು. ಪೋಷಕರು ಅದನ್ನೇ ಒತ್ತಾಯಿಸ್ತಾ ಇದ್ದಾರೆ. ನಮ್ಮ ಮಗ ಭಾಳ ಹೆಲ್ತಿ ಆಗಿದ್ರಿ, ಹೆಂಗಾಯ್ತಿದು? ಶಿಕ್ಷಕರು ಹೊಡೆದಿರ್ಬೋದಾ? ಇಲ್ಲಿ ಅವನಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿರ್ಬೋದಾ? ಅಥವಾ ಅವ್ನು ಟಾರ್ಗೆಟ್ ಮಾಡಿದ್ರಾ? ಟಾರ್ಚರ್ ಮಾಡಿದಾರಾ? ಈ ರೀತಿ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅಂದರೆ ವಸತಿ ಶಾಲೆ ರೆಸಿಡೆನ್ಸಿ ಸ್ಕೂಲ್ ಅದು, ಅಲ್ಲೇ ಇತ್ತು, ಸ್ಕೂಲ್ ಇತ್ತು, ಅಲ್ಲೇ ಹಾಸ್ಟೆಲ್ ಇತ್ತು. ಭಾಳ ಕನಸು ಕಂಡಿದ್ರು ರೀ ಅವ್ರ ತಂದೆ ತಾಯಿ. ನಮ್ಮ ಮಗ ಆಫೀಸರ್ ಆಗ್ತಾನೆ, ನಮ್ಮನ್ನೆಲ್ಲ ಮುಂದೆ ಸಾಕ್ತಾನೆ ಅಂತೇಳಿ ಕೂಲಿ ನಾಲಿ ಮಾಡ್ಕೊಂಡು ಅವ್ನು ಕಲಿಸ್ತಾ ಇದ್ರು. ಆದರೆ ಈಗ ಆತನನ್ನು ಕಳ್ಕೊಂಡು ಬಹಳ ನೋವನ್ನು ಅನುಭವಿಸ್ತಾ ಇದ್ದಾರೆ. ಆಕ್ರಂದನ ಸ್ಥಳದಲ್ಲಿ ಮುಗಿಲು ಮುಟ್ಟಿತ್ತು. ಹುಡುಗ ಬಂದು ಸುಬೇದಾರ್ ಪಾಳ್ಯ, ಇದು ಸೇರಿಸಿ ಒಂದು ವರ್ಷ ಆಗಿದೆ. ಮತ್ತು ನಮ್ಮ ಬೆಳಗಿನ ಜಾವ 6:30 ಫೋನ್ ಬಂದಿದೆ. 6:30 ಫೋನ್ ಬಂದು ಏನೋ ಬಂದು ವಿಚಾರಿಸಿ ನೋಡೋದಕ್ಕೆ ಬೆಳಗ್ಗೆ ಎದ್ದೇನೋ 5:30 ಬಸ್ ವಾಕಿಂಗ್ ಮಾಡಿಸಿದ್ರಂತೆ. 2 ರೌಂಡ್ 3 ರೌಂಡ್ ಹೊಡೆದ್ರಂತೆ. ಹೊಡೆದ ತಕ್ಷಣ 3 ರೌಂಡ್ ಏನೋ ಬಂದ ತಕ್ಷಣ ಸ್ಕಿಡ್ಡ ಬಿದ್ದುಬಿಟ್ಟ. ಹಿಂಗೆ ಬಿದ್ದುಬಿಟ್ಟು ನಾನು ಹುಡುಗನ ವಿಚಾರಿಸಿದ್ವಿ, ಹಿಂಗೆ ಬಿದ್ದ ಒಟ್ಟು ಅದೇನೋ ಬಂತು ಇವ್ರು ಹೇಳ್ತಿದ್ದಾರೆ. ಆಗೋಗು ನಾವು ಕಣ್ಣ ನೋಡಿದ್ರೆ ಏನಿಲ್ಲ. ಆ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಕ್ಯಾಮ್ರಾ ಏನೇನು ಇಲ್ಲ. ಆ ರೂಮಾಗಿರೋ ಕ್ಯಾಮ್ರಾ ಬಂದು ಕಿತ್ತಾಗಿದ್ದಾರೆ. ಈ ಕ್ಯಾಮ್ರಾ ಬಂದು ವೈರ್ ಕಟ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಕ್ಯಾಮ್ರಾದಲ್ಲಿ ಏನೇನು ಕಾಣ್ತಾ ಇಲ್ಲ. ಬಟ್ ಇದೇನೋ ಫೋರ್ಜರಿ ಏನೋ ಆಗಿದೆ ಅಂತ ನಮ್ಗೆ ಡೌಟ್ ಸರ್. ಅದಕ್ಕೋಸ್ಕರ ನಾವೆಲ್ಲ ಬಂದು ಮಕ್ಳೇನಂತ ಹುಡುಗ ಬೈಕ್ ಸರ್ ನೋಡಿ ಹುಡುಗ ಹೊಡಿತಾನೆ ಬಡಿತಾನೆ ಇವ್ರು ಹೋಗಿ ಹೇಳ್ತಿದ್ದಾನೆ. ಅದರಿಂದ ಬೇರೆ ಹುಡುಗರೆಲ್ಲ ಬೇರೆ ಏನು ಹೇಳಿಲ್ಲ ಅವರು. ಇಲ್ಲ ಸರ್ ಚೆನ್ನ ನೋಡ್ಕೊಂಡಿದ್ದಾರೆ, ಆಗಿದೆ ಪಗಿದೆ ಹೇಳ್ತಿದ್ದಾರೆ. ಈ ಹುಡುಗ ನೋಡಿ ಇವೆಲ್ಲ ಹೊಡಿತಾರೆ ಸರ್, ಕಡ್ಡೆ ಹೊಡಿತಾರೆ, ಆ ತರ ಹೊಡಿತಿತ್ತು ಹೇಳ್ತಿದ್ದಾರೆ. ಬಟ್ ಮಕ್ಳು ಮುರಿತದ ಈ ತರ ಆಶೆ ಸೇರ್ಸಿದ್ರೆ ಇವರೇ ಸೌಕರ್ಯ ನೋಡ್ಕೊಂಡು ನಾವು ಸೇರ್ಸಿ ಏನ್ ಬಂದ್ ಭಾಗ್ಯ? 2 ಲಕ್ಷ 3 ಲಕ್ಷ ಫೀಸ್ ಕಟ್ಟಿ ಏನ್ ಬಂದ್ ಪ್ರಯೋಜನ? ಅದೇ ತಂದೆ ತಾಯಿಗಳಲ್ಲಿ ಎಚ್ಚರಿಕೆ ತಗೊಂಡು ಇಂಥ ಸೇರ್ಸ್ತಿರೋದು ಒಳ್ಳೇದು ಅಂತ ನಾವ್ ಹೇಳ್ತೀವಿ ಸರ್. ಹುಡುಗ ಬಂದು ಸುಬೇದಾರ್ ಪಾಳ್ಯ. ಮುಂಚೆನೇ ಇಲ್ಲಿ ಬಂದು ಕರ್ಕೊಂಡು ಬಂದು ಇವ್ರು ಅಡ್ಮಿಟ್ ಮಾಡಿ ಶವಗಾರದಲ್ಲಿ ಇದ್ದಾರೆ. ನಾವು ಅವಾಗಿಂದ ಕೇಳ್ತಿದ್ದೀವಿ, ಇವ್ರು ಯಾರು ನಮಗೆ ತೋರಿಸ್ತಾ ಇಲ್ಲ. ಕೀ ಇಲ್ಲ ಅಂತ ಕೇಳಿದ್ರೆ ಅವ್ರ ಅಟೆಂಡರ್ ಬಂದಿಲ್ಲ, ಪೊಲೀಸವ್ರು ಬರಬೇಕು ಅಂತ ಹೇಳ್ತಾವ್ರೆ. ತಂದೆ ತಾಯಿ ಬಂದಾಗ ಅಷ್ಟೇ ಅವ್ರ ಪಾಪ ಮುಖ ನೋಡಿರೋದು. ನಾವು ಅವಾಗಿಂದ ವೆಯ್ಟ್ ಮಾಡ್ತಿದ್ದೀವಿ, ಇವ್ರು ಯಾರೂ ಬಿಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಂತೆ, ಅಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ. ಕರ್ಕೊಂಬಂದು ಇಲ್ಲಿಗೆ ಬರೋ ಅಷ್ಟರಲ್ಲಿ ಶವ ಆಗಿದ್ದಾರೆ ಅಂತ ಅವ್ರು ಹೇಳ್ತಾವ್ರೆ. ಬಟ್ ನಮ್ಗೆ ಅವ್ರು ತೋರಿಸ್ತಾ ಇಲ್ಲ ಏನಾಗಿದೆ ಎತ್ತ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಸ್ಕೂಲ್ ಹತ್ರ ಕ್ಯಾಮ್ರಾ ರೆಕಾರ್ಡಿಂಗ್ ತೆಗ್ಸಿ ಅಂದರೆ ಕ್ಯಾಮ್ರಾಗಳೆಲ್ಲ ಹೊಡೆದೋಗಿದೆ ನಮ್ಮ ಹತ್ರ ನಮಗೆ ಅಂತ ಹೇಳ್ತಿದ್ದಾರೆ. ಇವಾಗ ಅವ್ರು ಪೊಲೀಸರು ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಏನು ಅಂತ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಅಂತಲೇ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿಗೆ.
ಅಲ್ಲಿ ನಿಂತ್ಕೊಂಡು ಹೇಳಿ ಸರ್ ಇವರು ಇದೇ ಗೊತ್ತಿದೆ ಬಟ್ ನಾನು ಹೇಳಿದೆ